ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನು ಎತ್ತ ಎಲ್ಲ ನೋಡೋಣ, ಓಕೆನಾ. ಸೊ ನಿನ್ನೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ಆಯ್ತಾ. ಇವತ್ತು ನಾನು ಒಂದು 6:30ಗೆನೋ ಎದ್ದಿದ್ದೆ. ಸೊ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ನಿ. ನಾನು ಹೇಳ್ದೆ ಅಲ್ವಾ, ಆತರ ಒಂದೊಳ್ಳೆ ಲಕ್ಸುರಿ ಊಟ ಮಾಡಿದ್ರೆ ಹೋಟೆಲ್ ಅಲ್ಲಿ ಸ್ವಲ್ಪ ಜಾಸ್ತಿ ನಿದ್ದೆ ಬಂದ್ಬಿಡುತ್ತೆ ನನಗೆ ಅಂತ. ಸೊ ಹಾಗಾಗಿನೇ ಸ್ವಲ್ಪ ಲೇಟಾಗಿ ಎದ್ದಿದ್ದು ಇವತ್ತು. ಸೊ ಫಸ್ಟ್ ಮಾಡೋ ಕೆಲ್ಸನೇ ನಾನು ಪೂಜೆ ಮಾಡೋದು, ಓಕೆನಾ. ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋದೆ. ಅದಾದ್ಮೇಲೆ ತಿಂಡಿ ನೆಕ್ಸ್ಟ್ ಏನೇ ಕೆಲಸ ಇದೆ ಅದೆಲ್ಲ ನೆಕ್ಸ್ಟ್ ನಾನು ಮಾಡೋದು. ಮೋಸ್ಟ್ ಆಫ್ ದ ಟೈಮ್ ಒಂದು 90% ಆಫ್ ದ ಟೈಮ್ ಇದೇ ಕೆಲಸನೇ ಮಾಡೋದು. ಕೆಲವೊಂದ್ಸಲ ನಮ್ಮಮ್ಮ ನನ್ಕಿನ ಸ್ವಲ್ಪ ಬೇಗನೆ ಎದ್ಬಿಟ್ಟು ಅವ್ರು ಪೂಜೆ ಮಾಡಿರ್ತಾರೆ. ಇನ್ ಕೇಸ್ ಆ ತರ ಏನಾದ್ರೂ ಪೂಜೆ ಆಗಿತ್ತು ಅಂತಿದ್ರೆ ಬೇರೆ ಕೆಲ್ಸಗಳನ್ನ ಮಾಡ್ಕೊಳ್ತೀನಿ. ಇನ್ ಕೇಸ್ ಪೂಜೆ ಆಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಮಾಡೋ ಕೆಲ್ಸನೇ ನಾನು ಪೂಜೆ ಮಾಡೋದು. ಮೋಸ್ಟ್ಲಿ ನಾನೇ ಮಾಡೋದು ನಮ್ಮ ಮನೇಲಿ. ಪ್ರತಿನಿತ್ಯ ನಾನೇ ಮಾಡೋದು. ಟೈಮ್ಸ್ ನಮ್ಮಮ್ಮ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಫ್ ದ ಟೈಮ್ ಫಸ್ಟ್ ಕೆಲಸ ಮಾಡೋದೇ ಪೂಜೆ ಪೂಜೆ ಪೂಜೆ. ಅದೊಂದು ಪಾಸಿಟಿವ್ ಎನರ್ಜಿ, ಆಯ್ತಾ. ಸೊ ಹಾಗಾಗಿನೇ ನಾನು ಫಸ್ಟ್ ಪ್ರಿಫರೆನ್ಸ್ ಪೂಜೆ ಕೊಡ್ತೀನಿ ಮಾರ್ನಿಂಗ್ ಟೈಮ್. ನನ್ಗೆ ಯೂಶುವಲಿ ಒಂದು 6 o'clock ಒಳಗಡೆನೆ, ಅಂದ್ರೆ ಒಂದು ಸೂರ್ಯ ಉದಯ ಆಗೋಕ್ಕೂ ಮುಂಚೆನೆ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಪೂಜೆ ಮಾಡೋದಿದೆಯಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಟೈಮ್ಸ್ ನನಗೆ ಎದ್ದೋಳ್ಬೇಕು ಅಂತಾನೆ ಅನ್ಸಲ್ಲ ಗೈಸ್, ನಿಜವಾಗ್ಲು. ಆದ್ರೂ ಕೂಡ ಎದ್ದು ನಾನು ಪೂಜೆ ಮಾಡ್ತೀನಿ. ಅಷ್ಟು ಇಷ್ಟ, ಅಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ನನ್ಗೇನೋ ಒಂಥರ ದೇವ್ರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮೂಢನಂಬಿಕೆ ಇಲ್ಲ, ಇಷ್ಟ. ಪೂಜೆ ಮಾಡ್ತೀನಿ ಆತರ, ಓಕೆನಾ. ಎಲ್ಲ ಕೆಲ್ಸಗಳನ್ನೆಲ್ಲ ಬಿಟ್ಬಿಟ್ಟು ಪೂಜೆನೇ ಮಾಡಿದ್ರೆ ನಮ್ ಕೆಲ್ಸಗಳೆಲ್ಲ ಎಲ್ಲದೂ ಒಳ್ಳೇದಾಗುತ್ತೆ ಅನ್ನೋದು ಕಾನ್ಸೆಪ್ಟ್ ನನ್ ತಲೆ ನಿಜವಾಗ್ಲೂ ಇಲ್ಲ. ನಾನು ಏನ್ ಕೆಲಸ ಮಾಡ್ತೀನಲ್ಲ ಆ ಕೆಲಸದಲ್ಲಿ ನನಗೆ ಪಾಸಿಟಿವ್ ಎನರ್ಜಿ ಬೇಕು, ಆ ಕೆಲಸದಲ್ಲಿ ನನಗೆ ಯಶಸ್ಸು ಬೇಕು ಅನ್ನೋದಕ್ಕೋಸ್ಕರ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡೋದೇ ಒಂಥರ ಇಷ್ಟ ನನಗೆ. ನೀವು ನೋಡಿರ್ತೀರಾ, ಸುಮಾರು ಪೂಜೆ ವ್ಲಾಗ್ಸ್ ಹಾಕಿರ್ತೀನಿ ನಾನು. ಎಷ್ಟು ಇಷ್ಟ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಎಲ್ಲಾ ವ್ಲಾಗ್ಸ್ ಅಲ್ಲಿ ಇರುತ್ತೆ. ಹಬ್ಬದ ವ್ಲಾಗ್ ಅಲ್ಲಿ, ಪೂಜೆ ವ್ಲಾಗ್ ಅಲ್ಲಿ, ಅಮಾವಾಸ್ಯೆ ವ್ಲಾಗ್ಸ್ ಅಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರಾ. ಸೊ ಫಸ್ಟ್ ಪ್ರಿಫರೆನ್ಸ್ ಪೂಜೆ ಪೂಜೆ ಪೂಜೆ. ಸೊ ಆತರ ಏನೋ ಒಂಥರ ಇಷ್ಟ ಆಗುತ್ತೆ. ಏನ್ ಗೊತ್ತಾ, ನಮ್ಗೆ ಏನ್ ಖುಷಿ ಕೊಡುತ್ತಲ್ಲ ಆ ಕೆಲ್ಸಗಳ್ ಮಾಡೋದ್ರಲ್ಲೇ ಜಾಸ್ತಿ ಖುಷಿ ಇರುತ್ತೆ. ಆ ಕೆಲ್ಸಗಳನ್ನ ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ, ಸೊ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಕ್ಕಿನ ನಮ್ಮ ಕೆಲ್ಸಗಳೇನು, ನಮ್ಮ ಖುಷಿಗೋಸ್ಕರ ನಾವ್ ಏನ್ ಮಾಡ್ಬೋದಲ್ವಾ, ಸೊ ಅದನ್ನ ಮಾಡ್ಕೊಂಡ್ರೆ ಸಾಕು, ಓಕೆನಾ. ಹಾಗೆ ದೇವ್ರ ಮನೆಗಳಲ್ಲಿ ಜಾಸ್ತಿ ದೇವ್ರ ಫೋಟೋಸು, ಜಾಸ್ತಿ ವಿಗ್ರಹಗಳನ್ನೆಲ್ಲ ಇಟ್ಕೊಂಡಷ್ಟು ಏನಾಗುತ್ತೆ ಗೊತ್ತಾ, ನಮ್ಗೆನೆ ಕೆಲ್ಸಗಳು ಜಾಸ್ತಿ ಆಗುತ್ತೆ. ಆದಷ್ಟು ಕಡಿಮೆ ಇಟ್ಕೊಳ್ಳಿ. ಆದಷ್ಟುನು ಕ್ಲೀನ್ ಆಗಿ ಸ್ವಚ್ಛವಾಗಿ, ಅಂದ್ರೆ ಸ್ವಲ್ಪ ಇದ್ರೂ ಚೊಕ್ಕಟ್ಟಾಗಿ ಚೆನ್ನಾಗಿರ್ಬೇಕು. ಸರಳ ಜೀವ ಅಂತ ಹೇಳ್ತಾರಲ್ಲ, ಸರಳವಾಗಿ ಜೀವನ ನಡೆಸ್ಕೊಂಡು ಹೋಗೋವಷ್ಟು ಇದ್ರೆ ಸಾಕು. ದೇವ್ರಾಗ್ಲಿ ಏನೇ, ಓಕೆನಾ. ಒಟ್ಟು ಕ್ಲೀನಿಂಗಿಗೆಲ್ಲ ಈಸಿ ಆಗ್ಬೇಕು. ಸೊ ಆತರ ವಸ್ತುಗಳನ್ನ ನಾನು ಅದೇ ತರನೇ ಇಟ್ಕೊಂಡಿರೋದು. ನನಗೆ ಯೂಶುವಲಿ ನನಗೆ ಸರಳ ಜೀವನನೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನಗೆ ಲಕ್ಸುರಿ ಲೈಫ್ ಬೇಡ. ನಾರ್ಮಲ್ ಆಗಿ ನಾವ್ ಇವಾಗ ಹೇಗಿದ್ದೀವಲ್ವ ಆ ತರ ಲೈಫೇ ಇಷ್ಟ ಆಗುತ್ತೆ ನನಗೆ. ತುಂಬಾ ರಾಯಲ್ ಆಗಿರೋದು, ತುಂಬಾ ನಾವು ಫೇಮಸ್ ಆಗೋದು, ನನಗೆ ಆತರ ಲೈಫ್ ಅಷ್ಟು ನಿಜವಾಗ್ಲೂ ನಂಗೆ ಅಷ್ಟೊಂದು ಮೋಸ್ಟ್ಲಿ ಇಷ್ಟ ಆಗಲ್ಲ ಅಂತೇಳಿ ಅನ್ಸುತ್ತೆ. ಈ ತರ ಸರಳವಾಗಿ ಜೀವನ, ಸರಳವಾಗಿರುವಂತಹ ಊಟಗಳು, ನಾರ್ಮಲ್ ಊಟ ಅವೇ ಇಷ್ಟ ಆಗುತ್ತಪ್ಪ ನನ್ಗೇನೋ ಒಂಥರ. ಈ ತರ ಸಿಂಪಲ್ ಲೈಫೇ ನನ್ಗೆ ಇಷ್ಟ ಆಗುತ್ತೆ. ನನಗೆ ಆಡಂಬರ ಇಷ್ಟ ಆಗಲ್ಲ. ಆಡಂಬರ ಬಟ್ಟೆ ಹಾಕೊಳ್ಳೋದು, ಆಡಂಬರ ತೋರ್ಸ್ಕೊಳ್ಳೋದು, ಈ ತರದ್ ನನಗೆ ಇಷ್ಟನೇ ಆಗಲ್ಲ. ನಾನು ಇವಾಗ ಹೇಗಿದ್ದೀನಲ್ವಾ, ಸೊ ಅದೇ ತರ ಸರಳವಾಗಿರೋ ಜೀವನ ಇದ್ರೇನೆ ನನ್ಗೆ ತುಂಬಾ ಖುಷಿ ಕೊಡುತ್ತೆ ನನಗೆ. ಯೂಶುವಲಿ ನಾನು ಎಲ್ಲೇ ಆಚೆ ಹೋದಾಗ ಜಾಸ್ತಿ ಎಲ್ಲ ಮಾತಾಡಲ್ಲ, ಜಾಸ್ತಿ ನಾನು ಫ್ರೆಂಡ್ಶಿಪ್ಗಳನ್ನ ಮಾಡಲ್ಲ. ಬಿಕಾಸ್ ನನಗೆ ಜಾಸ್ತಿ ಫ್ರೆಂಡ್ಶಿಪ್ಗಳು ನನಗೆ ಬೇಡ ಅಂತೇಳಿ ಅನ್ಸುತ್ತೆ. ಬಿಕಾಸ್ ಎಲ್ರಿಗೂ ನಮಗೆ ಟೈಮ್ ಕೊಡೋದಿಕ್ ಆಗಲ್ಲ, ಎಲ್ರು ನಮಗೆ ಬೇಕು. ಬಟ್ ಎಲ್ರಿಗೂ ಫ್ರೆಂಡ್ಶಿಪ್ ಅಂದ್ರೆ ಏನ್ ಗೊತ್ತಾ, ತುಂಬಾ ಸ್ವಲ್ಪ ಅವ್ರಿಗೋಸ್ಕರ ನಾವು ಟೈಮ್ ಕೊಡ್ಬೇಕಾಗುತ್ತೆ. ಸೊ ಅದ್ರ ಬದಲಿಗೆ ನನ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನನಗೆ ಫ್ಯಾಮಿಲಿ ಜೊತೆ ಇರೋದು, ನನ್ಗೆ ಏನ್ ಕೆಲ್ಸಗಳು ಇಷ್ಟ ನನ್ಗೆ ಅದ್ ಮಾಡೋದು, ನನ್ಗೆ ಪೀಸ್ಫುಲ್ ಆಗಿ, ನನ್ಗೆ ಏನು ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರೂ ನನ್ ಪಾಡಿಗೆ ನಾನು ಇರ್ಬೇಕು. ಸೊ ನನ್ಗೆ ಆತರ ಲೈಫೇ ಇಷ್ಟ ನನಗೆ. ಸೊ ಅದಕ್ಕೆ ಹೇಳಿದ್ದು, ಸರಳವಾಗಿರುವಂತ ಜೀವನ ಇದೆ ನನಗೆ, ಅದೇ ತುಂಬಾ ಖುಷಿ ಕೊಡುತ್ತೆ ನನಗೆ. ಜಾಸ್ತಿ ಫ್ರೆಂಡ್ಶಿಪ್ಗಳು, ಜಾಸ್ತಿ ಅದು ಇದು ಅದೆಲ್ಲ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ. ಗೊತ್ತಿಲ್ಲ, ಮುಂದೆ ಇಷ್ಟ ಆಗ್ಬೋದೇನೋ. ಸದ್ಯಕ್ಕೆ ನನ್ನ ಇದೇ ತರನೇ ಇಷ್ಟ. ಸದ್ಯಕ್ಕೆ ನಾನು ಇವಾಗ ಇರೋ ಲೈಫ್ಗೆ ಇದೇ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದೆ. ನನಗೆ ಇದೇ ಇಷ್ಟ ಆಗುತ್ತೆ. ಸೊ ನಾನು ಮೋಸ್ಟ್ಲಿ ಜಾಸ್ತಿ ಯಾರ ಹತ್ರ ಮಾತಾಡಲ್ಲ. ನಾನಾಯ್ತು, ನನ್ ಕೆಲ್ಸ ಆಯ್ತು ಅಂತಾನೆ ಎದ್ದು ಬಿಡ್ತೀನಿ. ಎಸ್ ಗೈಸ್, ಅಷ್ಟೇ. ನಿನ್ನೆ ಸ್ವಲ್ಪ ಜಾಸ್ತಿ ಹೆವಿ ಆಗ್ಬಿಟ್ಟಿತ್ತಲ್ಲ ಊಟ ನನ್ಗೆ. ಸೊ
ಸೊ ಹಾಗಾಗಿ ಇವಾಗ ಸೊ ಮಾರ್ನಿಂಗ್ ಸ್ವಲ್ಪ ಲೈಟ್ ಆಗಿ ಇರ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಕೊಂಡು ಒಂದು ಸಿಂಪಲ್ ಪೊಂಗಲ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಇದೊಂಥರ ನನ್ಗೆ ಮೈಲ್ಡ್ ಆಗಿರುತ್ತೆ. ಸ್ವಲ್ಪ ಇದಕ್ಕೆ ಖಾರನೂ ಇರೋದಿಲ್ಲ, ಉಪ್ಪು ಇರೋದಿಲ್ಲ. ಟೇಸ್ಟ್ ಸ್ವಲ್ಪ ಕಡಿಮೆನೆ ಮಾಡ್ಬಿಡ್ತೀನಿ ಈ ತರ ಪೊಂಗಲ್ ಅಂದ್ರೆ. ಸ್ವಲ್ಪ ಹೆವಿ ಅಂತಾನು ಅನ್ಸಲ್ಲ. ಚೆನ್ನಾಗ್ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಆಮ್, ಏನು ಏನ್ ಹೇಳ್ತಾರೆ, ಲೈಟ್ ಫುಡ್. ಸೊ ಆತರ ಪೊಂಗಲ್ ಅಂದ್ರೆ ಒಂಥರ ಇಷ್ಟ ಆಗುತ್ತೆ. ಪೊಂಗಲ್, ಮೊಸರು ಅನ್ನ ಈ ತರ ಫುಡ್ಗಳು ಒಂಥರ ಚೆನ್ನಾಗ್ ಅನ್ಸುತ್ತೆ ನನ್ಗೆ. ಸೊ ಹಾಗಾಗಿ ಸ್ವಲ್ಪ ಮದ್ವೆಗಲ್ಲಿ ಊಟ ಮಾಡಿದಾಗ, ಈ ತರ ಹೊರಗಡೆ ಹೋಗಿ ಊಟ ಮಾಡಿದಾಗ ಈ ರೀತಿ ಸಿಂಪಲ್ ಫುಡ್ ಇಟ್ಟಿರ್ತೀನಿ ನೆಕ್ಸ್ಟ್ ಡೇಗೆ. ಸೊ ಆತರ ಆ, ಇ- ಅಂದ್ರೆ ತುಂಬಾ ಬೇಗನೂ ಕ್ವಿಕ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ಕೆಲವೊಬ್ರಿಗೆ ಇದಕ್ಕೆ ಉಪ್ಪಿನಕಾಯಿ, ಸಂಡಿಗೆ ಇವೆಲ್ಲ ಬೇಕು ಅಂತ ಅಂತಾರೆ. ಬಟ್ ನನಗೆ ಇದಕ್ಕೆ ಯಾವುದು ಬೇಡ. ಜಸ್ಟ್ ಒಂದ್ ಸ್ವಲ್ಪ ಪೊಂಗಲ್ ಇದ್ರೆ ಸಾಕು. ಇದ್ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಚಟ್ನಿ ಅಥವಾ ಮೊಸರು ಇಷ್ಟಿದ್ರೆ ಸಾಕಾಗ್ಬಿಡುತ್ತೆ. ಸೊ ಈ ತರ ಸಿಂಪಲ್ ಅಡಿಗೆಗಳಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಹೆವಿ ಅಂದ್ರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಜಾಸ್ತಿ ಹೊತ್ತು ಟೈಮ್ ಕೊಟ್ಟು ಅಡಿಗೆ ಮಾಡೋದು ಅಷ್ಟು ಇಷ್ಟ ಆಗಲ್ಲ. ಈ ರೀತಿ ಕ್ವಿಕ್ ಆಗಿ ಆಗ್ಬಿಡ್ಬೇಕು. ಈ ರೀತಿ ಅಡಿಗೆಗಳು ನನಗೆ ಜಾಸ್ತಿ ಇಷ್ಟ. ಯೂಶುವಲಿ ಇದೇ ರೀತಿ ಅಡಿಗೆನೆ ನಾನ್ ಮಾಡೋದು. ತುಂಬಾ ಬೇಗ ಬೇಗ ಆಗುವಂತ ಅಡಿಗೆನೆ ನಾನ್ ಮಾಡೋದು. ಚಪಾತಿ, ಮುದ್ದೆ ಇವೆಲ್ಲ ಬೇಗ ಆಗೋಗ್ಬಿಡುತ್ತೆ. ಕೆಲವೊಂದು ಅಡಿಗೆಗಳು ಎಷ್ಟು ಟೈಮ್ ಕೊಡ್ಬೇಕು ಅಲ್ವಾ? ಸೊ ಅದ್ರ ಬದಲು ಈ ರೀತಿ ಕ್ವಿಕ್ ಆಗಿ ಅಡಿಗೆಗಳಂದ್ರೆ ಇಷ್ಟ ಆಗುತ್ತೆ. ಹಾಗೆ ಇವತ್ತು ಅಷ್ಟೊಂದು ದಿನ ಏನ್ ಕೆಲ್ಸಗಳೇ ಮಾಡಿಲ್ಲ ಅಂತಾನೆ ಹೇಳ್ಬಿಡ್ಬೋದು ಇವತ್ತು. ಬಿಕಾಸ್ ಟಿಫನ್ ಮಾಡ್ಕೊಂಡು ಮತ್ತೆ ನಿದ್ದೆ ಬಂದ್ಬಿಡ್ತು. ಐ ಡೋಂಟ್ ನೋ, ಫುಲ್ ನಿದ್ದೆ ಬಂದ್ಬಿಡ್ತು. ಹೋಗಿ ಮಲ್ಕೊಂಡು ಆಲ್ಮೋಸ್ಟ್ ಒಂದು 5 o'clock ಗೆ ಎದ್ದಿರೋದು ರಿಪೀಟ್ ಆಗಿ ನಾನು. ಇವತ್ತಿನ ದಿನ ಹೇಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಫುಲ್ ಒಂಥರ ನಿದ್ದೆ ಮೂಡಲ್ಲೇ ಹೋಯ್ತು ಅನ್ಸುತ್ತೆ ಇವತ್ತು. ಅಷ್ಟು ಒಂಥರ ನಿದ್ದೆ. ಆ ನಿದ್ದೆಯಲ್ಲಿ ಟೈಮ್ಸ್ ನಿದ್ದೆ ಬಂದ್ರೆ ಎಷ್ಟೊತ್ತಿಗೆ ಎದ್ದೊಳ್ತೀವಿ ಅನ್ನೋದೇ ಗೊತ್ತಲ್ಲ, ಅಷ್ಟು ನಿದ್ದೆ ಬಂದ್ಬಿಡುತ್ತೆ. ಹಾಗೆ ಇವತ್ತಿನ ದಿನ ಏನು ವಾವ್ ಅನ್ನೋ ತರ ಏನಿರ್ಲಿಲ್ಲ. ಬಿಕಾಸ್ ಎದ್ದಿದ್ದೆ ಲೇಟು, 6:30 ಹಾಗೆ ಎದ್ದಿದ್ದು, ಪೂಜೆ ಮಾಡ್ಕೊಂಡೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ, ಹೋಗಿ ಮಲ್ಕೊಂಡೆ. ಅಷ್ಟ್ ಬಿಟ್ರೆ ಇವತ್ತೇನು ಮಾಡೇ ಇಲ್ಲ. ಒಂದು ಈವ್ನಿಂಗ್ ಆಗಿ ಎದ್ದಿದ್ದು. ಸೊ ಆಮೇಲೂ ಏನು ಕೆಲಸ ಇರ್ಲಿಲ್ಲ. ಫುಲ್ ಒಂಥರ ಬ್ರೇಕ್ ಡೇ ಇವತ್ತು. ಒಂಥರ ಫುಲ್ ಒಂಥರ ಸಂಡೇ ತರ. ಯೂಶುವಲಿ ನಂಗೆ ಸಂಡೇ ಮಂಡೇ ಎಲ್ಲ ಒಂದೇನೆ. ಬಟ್ ಸಂಡೇ ಯೂಶುವಲಿ ಏನು ಕೆಲಸ ಇರಲ್ವಲ್ಲ. ಸೊ ಆತರ ಆಯ್ತು. ಎಸ್ ಅಷ್ಟೇ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಬಿಕಾಸ್ ಏನು ವಿಶೇಷ ಇಲ್ಲ ಇವತ್ತಿನ ವ್ಲಾಗ್. ಹಾಗಾಗಿ ಸುಮ್ನೆ ಡ್ರ್ಯಾಗ್ ಮಾಡೋದು ಏನು ಇರಲ್ಲ. ಸೊ ಹಾಗಾಗಿ ಈ ಒಂದು ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ನನ್ನ ಪೊಂಗಲ್ ಕೂಡ ರೆಡಿ ಆಯ್ತು. ನಾನು ಹೋಗಿ ಇವಾಗ ತಿನ್ಕೊಬೇಕು. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ. ನೋಡಿ, ಈ ತರ ಒಂದು ಸಿಂಪಲ್ ಚಟ್ನಿ ಇದ್ರೆ ಸಾಕು, ಇಷ್ಟ ಆಗ್ಬಿಡುತ್ತೆ. ಓಕೆ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಸಿ ಯು ಲೇಟರ್.